ನಮಸ್ಕಾರ ಎಲ್ಲರಿಗೂ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ನಾನು ಬ್ಲೂ ಆರ್ಮರ್ದು ಲೇಟೆಸ್ಟ್ ಬ್ಲೂಟೂತ್ ಮೆಷಿನ್ ಇಂಟರ್ಕಮ್ ಪರ್ಚೇಸ್ ಮಾಡಿದ್ದೀನಿ. ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ, ಫೀಚರ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅದ್ರ ಒಳಗಡೆ ಏನೇನು ಪಾರ್ಟ್ಸ್ ಇದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಬಂದು ಮೇನ್ ಕೊರಿಯರಲ್ಲಿ ಬರೋದು ನಮಗೆ ಬಾಕ್ಸ್. ಇದು ಮೇನ್ ಪ್ಯಾಕೇಜ್. ಇದು ಈ ಥರ 3 ಕಂಪಾರ್ಟ್ಮೆಂಟಲ್ಲಿ ಇರುತ್ತೆ ಇದ್ರದ್ದು ಪಾರ್ಟ್ಸ್ ಎಲ್ಲ ಒಳಗಡೆ ಸಪ್ರೇಟಾಗಿ. ಇದು ಮೇನ್ ಕವರ್ ಪೇಜು C60 Pro. ಸೈಡಲ್ಲಿ ಏನೇನು ಅದರದ್ದು ಫೀಚರ್ ಇರುತ್ತೆ, ಅದರ ಡೀಟೇಲ್ಸು, ಆ್ಯಪ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ಇನ್ನೊಂದು ಸೈಡಲ್ಲಿ ಯಾವ್ಯಾವ ಪಾರ್ಟ್ಸ್, ಎಷ್ಟೆಷ್ಟು ನಂಬರ್ಸ್ ಇದೆ ಇದರೊಳಗಡೆ, ಏನೇನು ಪಾರ್ಟ್ಸ್ ಇರುತ್ತೆ ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಈ ಕಡೆ ಕೂಡ ಸೇಮ್ ಆ್ಯಪ್ ಡೀಟೇಲ್ಸು, ಇದ್ರದ್ದು ಫೀಚರ್ಸ್ ಎಲ್ಲ ಇರುತ್ತೆ. ಇದು ಮೇನ್ ಇಮೇಜು. ಮೇಲ್ಗಡೆ ರ್ಯಾಪರ್ ಓಪನ್ ಮಾಡಿದ್ಮೇಲೆ ಒಳಗಡೆ ಫಸ್ಟ್ ನಮಗೆ ಸಿಕ್ಕೋದು ಬಂದ್ಬಿಟ್ಟು C60 Pro ಮೇನ್ ಯೂನಿಟ್ಟು ವಿತ್ ಮ್ಯಾಗ್ನೆಟಿಕ್ ಡಾಕು. ಅದ್ರ ಕೆಳಗಡೆ ಮ್ಯಾಗ್ಡಾಕ್ ಅಟ್ಯಾಚ್ಮೆಂಟ್ ಸಿಗುತ್ತೆ ವಿತ್ ಕ್ಲಿಕ್ ಡಾಕು. ಕೆಳಗಡೆ ಇನ್ನೊಂದು ಇರುತ್ತೆ ನೋಡಿ, ಅದು ಕ್ಲಿಕ್ ಡಾಕ್. ಇದು ಅದ್ರ ಕೆಳಗಡೆ ಒಂದು ಕೆಲವು ಪೇಪರ್ ವರ್ಕ್ಸ್ ಇದೆ, ಯೂಸರ್ ಮ್ಯಾನ್ಯುವಲ್ಸು, ವ್ಯಾರಂಟಿ ಡೀಟೇಲ್ಸು ಎಲ್ಲ. ಅದ್ರ ಕೆಳಗಡೆ ಚಿಕ್ಕ ಕವರ್ಸಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ಬಂದು ರೇರ್ ಫ್ಲ್ಯಾಪು, 2 ಬರುತ್ತೆ, ಒಂದು ಮ್ಯಾಗ್ನೆಟಿಕ್ ಡಾಕ್ಗೆ, ಒಂದು ಕ್ಲಿಕ್ ಡಾಕ್ಗೆ. ಮ್ಯಾಗ್ನೆಟಿಕ್ ಡಾಕಿಂದ ಇದು ಈ ಥರ ಅಟ್ಯಾಚ್ ಆಗುತ್ತೆ. ಏನಂದರೆ ಇದನ್ನು ನಾವು ಹೆಲ್ಮೆಟಿಗೆ ಫಿಕ್ಸ್ ಮಾಡಿದ್ಮೇಲೆ ಇದ್ರದ್ದು ರಫ್ ಪಾರ್ಟ್ಸ್ ಹೆಲ್ಮೆಟಿಗೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಅದು 2 ರಬ್ಬರ್ದು ಫ್ಲ್ಯಾಪ್ ಕೊಟ್ಟಿದ್ದಾರೆ. ಇದು ಕ್ಲಿಕ್ ಡಾಕ್ ಕೂಡ ಒಂದು ರಬ್ಬರ್ ಫ್ಲ್ಯಾಪ್ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡೋದಕ್ಕೆ. ಅದ್ರ ಕೆಳಗಡೆ ಇನ್ನೊಂದು ಕವರಲ್ಲಿ ನಮಗೆ ಚಾರ್ಜಿಂಗ್ ವೈರ್ ಇರುತ್ತೆ ವಿತ್ ಮ್ಯಾಗ್ನೆಟಿಕ್ ಕ್ಲಿಕ್ಕು. ಇದು ಬಂದು C60 Proಗೆ ಮಾತ್ರ ಬರೋ ಕೇಬಲ್. ಇದು ನೋಡಿ, ಮ್ಯಾಗ್ನೆಟಿಕ್ ಲಾಕ್ ಇರುತ್ತೆ. ಇದು ನಾರ್ಮಲ್ C ಟೈಪ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಮತ್ತು ಅದು ತೆಗೆದ್ರೆ ಅದು ಮ್ಯಾಗ್ನೆಟಿಕ್ ಡಾಕ್ ಆಗುತ್ತೆ. ಇದ್ರ ಕೆಳಗಡೆ ಇನ್ನೊಂದು ಕವರಲ್ಲಿ ಇದು ಬಂದು 2 ಸ್ಪೇಸರ್ ಸಿಗುತ್ತೆ. ಇದು ಸ್ಪೀಕರ್ ಸ್ಪೇಸರ್ಸು. ನಾವು ಇದನ್ನ ಹೆಲ್ಮೆಟ್ ಒಳಗಡೆ ಹಾಕಿದಾಗ ನಮಗೇನಾದ್ರು ನಮ್ಮದು ಬ್ಲೂಟೂತ್ ಸ್ಪೀಕರ್ ತುಂಬ ದೂರ ಇದೆ ಅಂತಂದರೆ ಈ ಸ್ಪೇಸರ್ ಸೇರಿಸ್ಬಿಟ್ಟು ಅದ್ರ ಮೇಲೆ ನಾವು ಅದನ್ನ ಅಟ್ಯಾಚ್ ಮಾಡ್ಕೊಬೋದು. 2 ಸಾಫ್ಟ್ ಪೌಚ್ ಇದೆ. ಮೇನ್ ಡಾಕ್ ನಾವು ಹೆಲ್ಮೆಟಿಂದ ರಿಮೂವ್ ಮಾಡಿದ್ಮೇಲೆ ಇದ್ರೊಳಗಡೆ ಹಾಕಿ ಕ್ಯಾರಿ ಮಾಡ್ಬೋದು. ಇದು ಬಂದು ವೈರ್ ಅಡ್ಜಸ್ಟರು. ಹೆಲ್ಮೆಟ್ ಒಳಗಡೆ ಹಾಕಿದ್ಮೇಲೆ ವೈರ್ ನಾವು ಯಾವ ಥರ ಬೇಕೋ ಅದ್ರ ಒಳಗಡೆ ಸೆಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನೊಂದು ಸೈಡು ಪ್ಯಾಕೆಟ್ ಓಪನ್ ಮಾಡಿದ್ರೆ ಅದರಲ್ಲೂ ಕೆಲವು ಕವರ್ಸ್ ಇದೆ. ಇದು ಒಂದು ಹೆಲ್ಮೆಟ್ಟಿಗೆ ನಾವು ಏನಾದರೂ ಕ್ಲಿಕ್ ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡಿ ಹ್ಯಾಂಡಲ್ ಬಾರ್ಗೆ ಏನಾದರೂ ಇದನ್ನು ನಾವು ಫಿಕ್ಸ್ ಮಾಡಬೇಕು T ಸ್ಟಿಕ್ನ ಅಂತ ಹೇಳಿದ್ರೆ ಅದಕ್ಕೆ ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ಒಂದು T ಸ್ಟಿಕ್ ಅಟ್ಯಾಚ್ ಮಾಡೋದು. ಇದು T ಸ್ಟಿಕ್ನ ನಾವು ಹ್ಯಾಂಡಲ್ ಬಾರ್ಗೆ ಅಟ್ಯಾಚ್ ಮಾಡಬೇಕು ಅಂತಂದರೆ ಇದು ಒಂದು ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಇದು ಒಂದು T ಸ್ಟಿಕ್ಕು, ವೈರ್ಲೆಸ್ T ಸ್ಟಿಕ್. ಇದು ಕ್ಲಿಕ್ ಬಟನ್. ಇವಾಗ ನಾವು ಸೈಡ್ ಬಟನ್ನಲ್ಲಿ ಹೆಲ್ಮೆಟಲ್ಲಿ ಏನು ಯೂಸ್ ಮಾಡ್ತೀವಿ ಎಲ್ಲದನ್ನೂ ಇದನ್ನು ನಾವು ಹ್ಯಾಂಡಲ್ ಬಾರಲ್ಲೇ ಅಥವಾ ಮಿರರ್ಗೆ ಅಟ್ಯಾಚ್ ಮಾಡಿ ಅಲ್ಲೇ ನಾವು ಇದನ್ನ ಆಪ್ರೇಟ್ ಮಾಡ್ಬೋದು. ಇದು ಬಂದು 2 ರಬ್ಬರ್. ಇದು ನಾವು ಹ್ಯಾಂಡಲ್ ಬಾರ್ ಏನಾದ್ರು ತುಂಬ ಚಿಕ್ಕದಾಗಿತ್ತು ಅಂತ ಹೇಳಿದ್ರೆ ಇದು ಒಳಗಡೆ ಅದನ್ನ ಹಾಕ್ಬಿಟ್ಟು T ಸ್ಟಿಕ್ ಅಡಾಪ್ಟರ್ನ ಅದಕ್ಕೆ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿರೋದು. ಈ ಕಡೆ ಪ್ಯಾಕೆಟ್ ಓಪನ್ ಮಾಡಿ ನೋಡೋದು ಇವಾಗ. ಇದ್ರ ಒಳಗಡೆ ಎಕ್ಸ್ಟ್ರಾ ಒಂದು ವೈರ್ ಸೆಟ್ ಇದೆ. ಇದು ಬಂದ್ಬಿಟ್ಟು ನಾವೇನಾದ್ರು ಇನ್ನೊಂದು ಸಪ್ರೇಟ್ ಎರಡನೇ ಹೆಲ್ಮೆಟ್ಗೆ ನಾವೇನಾದ್ರು ಇದೇ ಬ್ಲೂಟೂತ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ವೈರ್ ಸೆಟ್ ಕೊಟ್ಟಿದ್ದಾರೆ.
ಇದು ಬಂದು ಮೈಕು, ಒಂದು ಮೈಕ್ ಇದು ನಾರ್ಮಲ್ ಫುಲ್ ಫೇಸ್ ಹೆಲ್ಮೆಟ್ ಒಳಗಡೆ ಇದು ಒಳಗಡೆ ಫಿಕ್ಸ್ ಆಗುತ್ತೆ ಮೌತ್ ಹತ್ರ. ಇದು ಬಂದು ಮೈನ್ ವೈರ್ನಿಂಗ್ ಹಾರ್ನೆಸ್. ಇದು ಕಂಪ್ಲೀಟ್ ನಮಗೆ ಸೆಟ್ ಬರುತ್ತೆ ವಿತ್ ಬೂಮ್ ಮೈಕ್ ಬರುತ್ತೆ. ಬಟ್ ಆ್ಯಕ್ಚುಲಿ ನಾವು ಇದು ಬಂದು 2 ಸ್ಪೀಕರ್ಸು. ಇದು ವೈರ್ ಆಚೆ ಬಂದು ನಾವು ಬ್ಲೂಟೂತ್ ಮೈನ್ ಯೂನಿಟ್ಗೆ ಕನೆಕ್ಟ್ ಆಗೋದು. ಇದು ಬಂದು ಬೂಮ್ ಮೈಕು. ನಾವು ಇದನ್ನು ಫುಲ್ ಫೇಸ್ ಹೆಲ್ಮೆಟ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ಇದನ್ನು ನಾವು ಈ ಥರ ರಿಮೂವ್ ಮಾಡಿಬಿಟ್ಟು ನಾರ್ಮಲ್ ಬಟನ್ ಮೈಕ್ ಹಾಕ್ಕೊಂಡು ಫುಲ್ ಫೇಸ್ ಹೆಲ್ಮೆಟ್ಗೆ ಯೂಸ್ ಮಾಡ್ಬೋದು. ಬೂಮ್ ಮೈಕ್ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಇದು ಆಫ್ ಹೆಲ್ಮೆಟ್ಟು ಏನಾದ್ರು ಫಿಕ್ಸ್ ಮಾಡ್ತೀವಿ, ಅದರಲ್ಲಿ ನಾವು ಒಳಗಡೆ ಅಟ್ಯಾಚ್ ಮಾಡ್ಕೊ ಏನಿರಲ್ಲ ಆಪ್ಷನ್ ಅಂತ ಹೇಳಿದ್ರೆ ಬೂಮ್ ಮೈಕು ನಾವು ಮುಂದೆಗಡೆ ಅಟ್ಯಾಚ್ ಮಾಡ್ಕೊಬೋದು. ಬಟ್ ಮೋಸ್ಟ್ಲಿ ಇದು ಯಾವತ್ತೂ ಜಾಸ್ತಿ ಯೂಸ್ ಆಗಲ್ಲ. ನೋಡಿ, ಇದ್ರ ಎಲ್ಲ ಪಾರ್ಟ್ಸು ಸಪ್ರೇಟಾಗಿ ಆಚೆಗಡೆ ಜೋಡಿಸಿಟ್ಟಿದ್ದೀನಿ. ಮೈನ್ ವೈರ್ನಿಂಗ್ ಹಾರ್ನೆಸ್ಸು ವಿತ್ ಬೂಮ್ ಮೈಕು, 2 ವೈರ್ ಸ್ಪೇಸಸ್ ಇರುತ್ತೆ. ಹೆಲ್ಮೆಟ್ ಒಳಗಡೆ ಎಲ್ಲರೂ ವೈರ್ ನಾವು ಅಡ್ಜಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದು ಬಟನ್ ಮೈಕ್. ಇದು ಟೀ ಸ್ಟಿಕ್ಕು. ಇದು ರೇರ್ ಫ್ಲ್ಯಾಪು, ಕ್ಲಿಕ್ ಡಾಕ್ ಹಿಂದೆಗಡೆ ಅಟ್ಯಾಚ್ ಆಗೋದು, ಕ್ಲಿಕ್ ಡಾಕು ಮತ್ತು ರೇರ್ ಫ್ಲ್ಯಾಪು. ಇದು C60 ಮೈನ್ ಯೂನಿಟ್ಟು. ಇದು ಬಂದ್ಬಿಟ್ಟು ಮಿರರ್ ಅಟ್ಯಾಚ್ಮೆಂಟು. ನಾವು ಟೀ ಸ್ಟಿಕ್ನ ಮಿರರ್ಗೆ ಏನಾದ್ರು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲನ್ ಕೀ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ವೈರು 2ನೇ ಹೆಲ್ಮೆಟ್ಗೆ. ಅಗೇನ್ ಇದು C60 Pro ಮೈನ್ ಯೂನಿಟ್ಟು ವಿತ್ ಮ್ಯಾಗ್ನೆಟಿಕ್ ಡಾಕು. C60 Proಲಿ ಮಾತ್ರ ನಮಗೆ ಮ್ಯಾಗ್ನೆಟಿಕ್ ಡಾಕ್ ಬರುತ್ತೆ, ಅದನ್ನು ನಾವು ಜ್ಞಾಪಕ ಇಟ್ಕೊಬೇಕು. ಇದು ಕ್ಲಿಕ್ ಡಾಕ್, ಮ್ಯಾಗ್ನೆಟಿಕ್ ಕ್ಲಿಕ್ ಡಾಕ್. ಇದು ಹಿಂದೆಗಡೆ 3M ಟೇಪ್ ಸಮೇತ ಬರುತ್ತೆ ಹೆಲ್ಮೆಟಿಗೆ ಫಿಕ್ಸ್ ಮಾಡೋದಕ್ಕೆ. ಇದೆರಡು ನಾವು ಟೀ ಸ್ಟಿಕ್ ಹೆಲ್ಮೆಟ್ ಮೌಂಟ್ಗೆ ಅಟ್ಯಾಚ್ ಮಾಡೋದಕ್ಕೆ. ಓಕೆ, ಈ ಥರ ಇರುತ್ತಲ್ಲ, ಇದ್ರ ಜೊತೆಲಿ ಇಟ್ಟಿರ್ತೀನಿ. ಇದು ಕ್ಲಿಕ್ ಡಾಕು, ಇದು ಮಿರರ್ ಅಟ್ಯಾಚಿಂಗು. ಈ ಥರ ಫಿಕ್ಸ್ ಆಗಿ ಅದು ಕ್ಲಿಕ್ ಡಾಕ್ ಇಟ್ಬಿಟ್ಟು ನಾವು ಮಿರರ್ಗೆ ಅಟ್ಯಾಚ್ ಮಾಡ್ಕೊಬೋದು, ನಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರ. ಇದು ಒಂದು ಚಾರ್ಜಿಂಗ್ ಕೇಬಲ್ಲು ವಿತ್ ಮ್ಯಾಗ್ನೆಟಿಕ್ಕು. ಹೆಲ್ಮೆಟ್ ಸ್ಪೇಸರ್ಸು, ಒಳಗಡೆ ಸ್ಪೀಕರ್ ಸ್ಪೇಸರ್ಸು ಆವಾಗಲೇ ತೋರಿಸ್ನಲ್ಲ ಅದೇ ಥರ. ಈಗ 2 ಕವರ್, 2 ಪೋಚ್ ಇದೆ. ಸಾಫ್ಟ್ ಪೋಚು ನಾವೇನಾದರೂ ಬ್ಲೂಟೂತ್ ರಿಮೂವ್ ಮಾಡ್ತೀವಿ ಅಂದರೆ ಸಪ್ರೇಟ್ ಬ್ಯಾಕಲ್ಲಿ ಹಾಕ್ಕೊಬೋದು. ನೋಡಿ, ಇದು ಈ ಥರ ಹೆಲ್ಮೆಟ್ ಹಿಂದೆಗಡೆ ಅಟ್ಯಾಚ್ ಆಗುತ್ತೆ. ಜಸ್ಟ್ ನಾನು ರಫ್ ಆಗಿ ತೋರಿಸ್ತಾ ಇದ್ದೀನಿ. ಹಳೆ ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಿ ಈ ಥರ ಹೆಲ್ಮೆಟ್ ಹಿಂದೆಗಡೆ ಫಿಕ್ಸ್ ಆಗುತ್ತೆ. ನಾವು 3M ಟೇಪ್ ರಿಮೂವ್ ಮಾಡಿ ಫಿಕ್ಸ್ ಮಾಡಿ ಪರ್ಮನೆಂಟ್ ಫಿಕ್ಸ್ ಆಗ್ಬಿಡುತ್ತೆ ಅದು. ಇದನ್ನು ಬೇಕಾದ್ರೆ ತೆಗಿಬೋದು, ಬರೀ ಅಡಾಪ್ಟರ್ ಮಾತ್ರ ಬಿಟ್ಟು ಈ ಮ್ಯಾಗ್ನೆಟಿಕ್ ಡಾಕ್ನ ನಾವು ಆಚೆಗಡೆ ಸಪ್ರೇಟಾಗಿ ತಕ್ಕೊಬೋದು. ಹಿಂದೆಗಡೆ ಒಂದು ಬಟನ್ ಕೊಟ್ಟಿರ್ತಾನೆ. ಇದು ಮೈನ್ ಯೂನಿಟ್ಟು. ಈ ಥರ ಟಚ್ ಆಗ್ತಿದ್ದಂಗೆ ಅದೇ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗಿ ಟಚ್ ಆಗುತ್ತೆ ಮ್ಯಾಗ್ನೆಟಿಕ್ ಲಾಕು. ಈ ಥರ ಲೈಟಿಂಗ್ ಎಲ್ಲ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬ್ಲೂಟೂತ್ ಕನೆಕ್ಟ್ ಆಗೋದಕ್ಕೆ ರೆಡಿ ಇದೆ. ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆ ಅಂದರೆ ಬ್ಲೂಟೂತ್ ಮೊಬೈಲ್ ಕನೆಕ್ಟ್ ಆಗಕ್ಕೆ ರೆಡಿ ಇದೆ ಅಂತ ಹೇಳ್ಬಿಟ್ಟು. ಇದು ಒಂದು 3 ಬಟನ್ ಮಾಡ್ಯೂಲು, ಹೆಲ್ಮೆಟ್ಗೆ ಸೈಡಲ್ಲಿ ಫಿಕ್ಸ್ ಆಗುತ್ತೆ ಈ ಥರ. ಮೋಸ್ಟ್ಲಿ ಎಲ್ಲ ಬ್ಲೂಟೂತ್ ಇಂಟರ್ಕಾಮ್ ಇದೇ ಥರ ಬರೋದು. ಇದು ಮಾತ್ರ ಸೊ ಕೆಲವೊಂದು ಮಾಡೆಲ್ಲು ಬ್ಲೂ ಆರ್ಮರಲ್ಲಿ ಹಿಂದೆಗಡೆ ಫಿಕ್ಸ್ ಆಗೋ ಥರ ಕೊಟ್ಟಿದ್ದಾನೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದು. ಈ ಬೂಮ್ ಮೈಕು ನಾರ್ಮಲಾಗಿ ಫುಲ್ ಫೇಸ್ ಹೆಲ್ಮೆಟ್ಗೆ ಯೂಸ್ ಆಗೋಲ್ಲ. ನಾವು ಅದು ತೆಗೆದುಬಿಟ್ಟು ಯಾವಾಗಲೂ ಬಟನ್ ಮೈಕ್ ಹಾಕ್ಕೊಳ್ಳೋದು ಒಳ್ಳೆಯದು. ಬೂಮ್ ಮೈಕು ನಮ್ಗೆ ಹಾಕೊಂಡ್ರೆ ಕಿವಿ ಹತ್ರ ಮತ್ತು ಮುಂದೆಗಡೆ ಬಾಯಿ ಹತ್ರ ಮಾತಾಡ್ಬೇಕಾರೆಲ್ಲ ಒತ್ತೋ ಚಾನ್ಸ್ ಇರುತ್ತೆ. ಬಟ್ ಇದು ಬರೀ ಬಟನ್ ಮೈಕ್ ಹಾಕಿದ್ರೆ ಆರಾಮಾಗಿ ಅಟ್ಯಾಚ್ ಆಗುತ್ತೆ. ಓಕೆ, ಎಲ್ಲರೂ ಇದ್ರದ್ದು ಇವಾಗ ಟೋಟಲ್ ಎಲ್ಲ ಪಾರ್ಟ್ಸು ಫೀಚರ್ಸು ನೋಡಿದಿರಲ್ವಾ. ಸೊ ಓವರಾಲ್ ಇದರಲ್ಲಿ ನಮಗೆ ಇದು ಒಂದು ಪಾರ್ಟ್ಸ್ ಕ್ವಾಲಿಟಿ ಸ್ವಲ್ಪ ಅಷ್ಟಕ್ಕಷ್ಟೇ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಇದನ್ನ ಹೆಲ್ಮೆಟ್ ಹಿಂದೆಗಡೆ ಟೋಟಲ್ ಮೇನ್ ಯೂನಿಟ್ನ ಹಿಂದೆಗಡೆ ಹೋಲ್ಡ್ ಮಾಡೋದ್ರಿಂದ ಇದ್ರ ಕ್ವಾಲಿಟಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಒಳ್ಳೆಯದಾಗಿರುತ್ತೆ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಪಾರ್ಟ್ಸು ಕ್ವಾಲಿಟಿ ಟಾಪ್ ನಾಚ್ ಆಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಇದು ನಾನು ಆ್ಯಕ್ಚುಯಲ್ ನನ್ನ ಹೊಸ ಹೆಲ್ಮೆಟ್ ಹಿಂದೆಗಡೆ ಫಿಕ್ಸ್ ಮಾಡಿ ಅದಕ್ಕೊಂದು ಶಾರ್ಟ್ ವಿಡಿಯೋ ಹಾಕಿರ್ತೀನಿ. ನೋಡಿ, ಇದು ನಂದು ಹೊಸ ಹೆಲ್ಮೆಟ್ಗೆ ಕಂಪ್ಲೀಟಾಗಿ ಇದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಈ ಥರ ಕ್ಲಿಕ್ಕಾಗಿ ಅಟ್ಯಾಚ್ ಆಗುತ್ತೆ. C60 Pro ಮೈನ್ ಯೂನಿಟ್ ಹೆಲ್ಮೆಟ್ ಹಿಂದೆಗಡೆ. ಇದು ಸೈಡ್ ಬಟನ್ ಮಾಡ್ಯೂಲು. ವೈರೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಹೆಲ್ಮೆಟ್ ಸ್ಟೋರಲ್ಲಿ ಅವರೇನೆ. ನೋಡಿ, ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್ ಇದು,
ತುಂಬ ಬ್ಲ್ಯಾಕ್ ಶೈನಿ ತುಂಬ ಚೆನ್ನಾಗಿದೆ. ಅದು ಕರೆಕ್ಟಾಗಿ ಕಲರು ಕೂಡ ಮ್ಯಾಚ್ ಆಗ್ತಾಯಿದೆ ಬ್ಲೂಟೂತು. ಓಕೆ, ಕೊನೆಯದಾಗಿ ಇದ್ರದ್ದು ಆ್ಯಪ್ ಡೀಟೇಲ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಾವು ಪ್ಲೇಸ್ಟೋರಲ್ಲಿ ಹೋಗಿ ಬ್ಲೂ ಆರ್ಮರ್ ಅಂತ ಹೊಡೆದ್ರೆ ಅದು ಆ್ಯಪ್ ಓಪನ್ ಆಗುತ್ತೆ. ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟ್ ಓಪನ್ ಮಾಡ್ತೀನಿ. ಸೊ ಮೈನ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ನಮ್ಮದು ಡಿವೈಸ್ ಕನೆಕ್ಟ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಾಂದರೆ ಡಿವೈಸ್ ಸರ್ಚ್ ಆಗೋವರೆಗೂ ಅದು ಬೇರೆ ಥರನೇ ಬರುತ್ತೆ. ನೀವು ಫಸ್ಟ್ ಡಿವೈಸ್ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಸರ್ಚ್ ಆಗುತ್ತೆ ಅದು ಬ್ಲೂಟೂತ್ ಆನ್ ಮಾಡಿ. ಇದು ಬ್ಲೂ ಅವರ ಆಪ್ಷನ್ನು ಆನ್ ಆ್ಯಂಡ್ ಆಫ್ ಆಪ್ಷನ್ ಇದೆ. ಇದಕ್ಕೆ ನಮ್ಮದು ಬ್ಯಾಕ್ ಲೈಟು, ಬ್ರೇಕ್ ಲೈಟು ಎಲ್ಲ ಚೆಕ್ ಮಾಡೋದಕ್ಕೆ, ಮ್ಯೂಸಿಕ್ ಆಪ್ಷನ್ನು, ಮ್ಯೂಸಿಕ್ಕು, ಫಾರ್ವರ್ಡು, ಸ್ಟಾಪು, ಪಾಸು, ನೆಕ್ಸ್ಟ್ ಸಾಂಗು ಮತ್ತು ಇದು ಬಂದು ಮೆಶ್ ಇಂಟರ್ಕಾಮ್ ಆಪ್ಷನ್ಸು. ನಾವು ಮಲ್ಟಿ ರೈಡರ್ಸ್ ರೈಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ರೈಡರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇದು ಆಪ್ಷನ್ನು. ಅದರಲ್ಲಿ ತುಂಬ ಫೀಚರ್ ಇದೆ. ಇದು ಬಂದು ಟಿ-ಸ್ಟಿಕ್ ಕನೆಕ್ಟು. ನಾವು ಹ್ಯಾಂಡಲ್ ಬಾರಲ್ಲಿ ರಿಮೋಟ್ ಥರ ಯೂಸ್ ಮಾಡಬೇಕು, ಟಿ-ಸ್ಟಿಕ್ ಅದು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಆಪ್ಷನ್ ಇದೆ. ಇದು ಬಂದು ಮ್ಯೂಸಿಕ್ ವಾಲ್ಯೂಮು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಳೋದು. ಇದರಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಮ್ಯೂಸಿಕ್ ಸೆಟ್ ಮಾಡ್ಕೊಬೇಕಂತ ಕಂಪ್ಲೀಟ್ ಆಪ್ಷನ್ ಕೊಟ್ಟಿದ್ದಾನೆ. ಪ್ರತಿ ಸಾಂಗಿಗೆ ಎಷ್ಟು, ಕಾಲ್ಗೆ ಎಷ್ಟು, ಬೇರೆ ಬೇರೆ ರೈಡರ್ಗೆ ಎಷ್ಟು, ಅದು ತುಂಬ ಅಡ್ವಾನ್ಸ್ ಸೆಟ್ಟಿಂಗ್ ಇದೆ. ಬೇಸಿಕ್ ಸೆಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ಈ ಥರ ಸೆಟ್ ಮಾಡ್ಕೊಬೋದು. ಬರೀ ಇದು ರಿಂಗ್ ಮಾತ್ರ ತೋರಿಸುತ್ತೆ. ಮತ್ತು ಬೇಸಿಕ್ ಸೆಟ್ಟಿಂಗು ಇದರಲ್ಲಿ ಬರೀ ನಮಗೆ 4 ಆಪ್ಷನ್ ಮಾತ್ರ ಇರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ 10 ಆಪ್ಷನ್ ಇರುತ್ತೆ. ಮತ್ತು ಇದು ನಮ್ಮದು ಇಂಟರ್ಕಾಮ್ ಸೆಟ್ಟಿಂಗು. ನಾವೇನಾದ್ರು ಬೇರೆ ರೈಡರ್ಗಳ ಜೊತೆ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಬೇಕು ನಮ್ಮದು ಡಿವೈಸ್ಗೆ ಅಂತ ಹೇಳಿದ್ರೆ ಈ ಆಪ್ಷನ್ ಯೂಸ್ ಆಗುತ್ತೆ. ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಅದು ಆಗ್ತಾ ಹೋಗುತ್ತೆ. ಅದಾದಮೇಲೆ ಇದು ಬಂದು ಅಡ್ವಾನ್ಸ್ ಸೆಟ್ಟಿಂಗ್ಸು. ನಮ್ಮದೇನಾದರೂ ಆಡಿಯೋ ರೆಕಾರ್ಡ್ ಮಾಡಬೇಕು ಮತ್ತು ಸ್ಯಾಮ್ಸಂಗ್ ಬಿಕ್ಸ್ಬಿ ಜೊತೆಲಿ ಇದನ್ನ ಕನೆಕ್ಟ್ ಮಾಡಬೇಕು. ಅದಕ್ಕೆ ತುಂಬ ಆಪ್ಷನ್ ಇದೆ. ಅದು ನಾವು ನೋಡ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಇದು ಬಂದು ರೈಡ್ ಗ್ರಿಡ್ ಅಂದರೆ ನಾವು ಬೇಕಾದಂಗೆ ನಮ್ಮದು ಇದ್ರದ್ದು ಬ್ರೇಕ್ ಸಿಗ್ನಲ್ಲು ಒತ್ತಿದಾಗ ಬ್ರೇಕ್ ಒತ್ತಿದ್ರೆ ಇದು ಮೋಷನ್ ಸೆನ್ಸಾರಲ್ಲಿ ಲೈಟ್ ಬರುತ್ತೆ. ಅದು ಯಾವ ಕಲರ್ ಲೈಟ್ ಬೇಕು, ಯಾವ ಥರ ಬ್ಲಿಂಕ್ ಆಗಬೇಕು, ಯಾವ ಪ್ಯಾಟ್ರನಲ್ಲಿ ಲೈಟ್ ಬ್ಲಿಂಕ್ ಆಗಬೇಕು ಅದೆಲ್ಲ ನಾವು ನಮ್ಮದು ಪರ್ಸ್ನಲ್ ಇದ್ರ ಪ್ರಕಾರ ಪ್ರಿಫರೆನ್ಸ್ ಪ್ರಕಾರ ಸೆಟ್ ಮಾಡ್ಕೊಬೋದು. ಅದೇ ರೀತಿ ನೈಟ್ ಲೈಟ್ ಬರುತ್ತೆ. ನೈಟ್ ಲೈಟ್ ನಾವು ಕ್ಲಿಕ್ ಮಾಡಿದ್ರೆ ನೈಟಲ್ಲಿ ಅದು ಕಂಟಿನ್ಯೂಸ್ ಆಗಿ ನಾವು ಕತ್ತಲಲ್ಲಿ ಏನಾದ್ರು ಗಾಡಿ ಓಡಿಸ್ತಾರೆ ಹಿಂದೆಗಡೆ ಕಾಣೋರಿಗೆ ಬ್ಲಿಂಕ್ ಆಗ್ತಲೇ ಇರುತ್ತೆ. ಅದೊಂದು ಆಪ್ಷನ್ ಇರುತ್ತೆ ಇದರಲ್ಲಿ. ನೈಟ್ ಮೋಡ್ ಅಪ್ಲಿಕೇಶನ್ ಇದೆಯಲ್ಲ ಆ ಥರ ರೈಡೋರ ನೈಟ್ ಮೋಡ್ ಅಪ್ಲಿಕೇಶನ್ ಅಂತ. ಅದನ್ನ ಆಫ್ ಮಾಡ್ಕೊಬೋದು, ಆನ್ ಮಾಡ್ಕೊಬೋದು. ಮತ್ತು ಯಾವ ಟೈಮಲ್ಲಿ ಮಾತ್ರ ಅದು ಆನ್ ಆಗಬೇಕು, ಯಾವ ಟೈಮಲ್ಲಿ ಮಾತ್ರ ಆಫ್ ಆಗಬೇಕು ಅದನ್ನು ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರ ಆ್ಯಕ್ಟಿವೇಶನ್ ಇರೋ ಥರ ನಾವು ಮಾಡ್ಕೊಬೋದು. ಅದೇ ರೀತಿ ನಮ್ಗೆ ಬೇಕಾದಂಗೆ ನಾವು ಪರ್ಸ್ನಲೈಸ್ ಮಾಡಿ ನಮ್ಮದು ಪ್ರೀಸೆಟ್ ಮಾಡ್ಕೊಬೋದು. ಯಾವ ಥರ ಬ್ಲಿಂಕ್ ಆಗಬೇಕು, ಯಾವ ಕಲರಲ್ಲಿ ಪ್ಯಾಲೆಟ್ ಬೇಕು ಆ ಥರ ಮಿಕ್ಸ್ ಮಾಡಿ ನಮ್ಮ ಪ್ರಿಫರೆನ್ಸು ಹೆಂಗೆ ಬೇಕೋ ಹಂಗೇನೋ ಸೆಟ್ ಮಾಡ್ಕೊಬೋದು. ಅದನ್ನ ಸೇವ್ ಕೂಡ ಮಾಡ್ಕೊಬೋದು. ಥರ ಇರುತ್ತೆ ನೋಡಿ, ಅದು ಬ್ಲಿಂಕ್ ಆಗ್ತಾ ಇರುತ್ತೆ. ಅದನ್ನ ನಾವು ಯಾವಾಗ ಬೇಕಾದ್ರೂ ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ಮತ್ತು ಇದು ಬಂದು ಆ್ಯಪ್ ಸೆಟ್ಟಿಂಗ್ಸು. ಇದರಲ್ಲಿ ನಮ್ಗೆ ಏನೇನು ಬೇಕು ಪರ್ಸ್ನಲ್ಲಾಗಿ ನಮಗೆ ಚೇಂಜ್ ಮಾಡ್ಕೊಳ್ಳೋ ಥರ ಆಪ್ಷನ್ನು. ಈಗ ನಾವು ಮಾಮೂಲಿ ಮೊಬೈಲ್ ಸೆಟ್ಟಿಂಗ್ಸ್ ಹೆಂಗೆ ನಾವು ಪರ್ಸ್ನಲೈಸ್ ಮಾಡ್ಕೊತೀವಿ ಆ ಥರ ಇದನ್ನು ಚೇಂಜ್ ಮಾಡ್ಕೊತ ಹೋಗ್ಬೋದು. ಮತ್ತು ಇದರಲ್ಲಿ ಕ್ರ್ಯಾಶ್ ಡಿಟೆಕ್ಷನ್ ಆಪ್ಷನ್ ಇದೆ. ನಾವೇನಾದ್ರು ಬಿದ್ದರೆ ಸಡನ್ನಾಗಿ ಒಂದು ಎಮರ್ಜೆನ್ಸಿ ನಂಬರ್ಗೆ ಅದು ಹೋಗೋ ಥರ ಯಾವ್ದಾದ್ರು ಕಾಲ್ ಹೋಗೋ ಥರ ನಾವು ನಂಬರ್ ಸೆಟ್ ಮಾಡ್ಬೋದು. ಅದು ಇಂಪ್ಯಾಕ್ಟು ಇಮ್ಮಿಡಿಯೇಟ್ ಆಗ್ತಿದ್ದಂಗೆ ಕಾಲ್ ಹೋಗುತ್ತೆ. ಅದೇ ರೀತಿ ನಮ್ಮದು ಆ್ಯಕ್ಷನ್ ಕ್ಯಾಮ್ರಾ ಏನು ಸೆಟ್ ಮಾಡ್ತೀವಿ ಅದ್ರದ್ದು ಆ್ಯಕ್ಷನ್ ಕ್ಯಾಮ್ರಾ ವಾಯ್ಸ್ ಮಾತಾಡಿದ್ದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ಥರ ಆಪ್ಷನ್ ಇದ್ರಲ್ಲಿ ಮಾಡ್ಕೊಬೋದು ನಾವು. ಅದೇ ರೀತಿ ನಾನು ಇದ್ರದ್ದು ಇದೇ ಥರ ಹೊಸ ಗ್ಯಾಡ್ಜೆಟ್ಟು ಅನ್ಬಾಕ್ಸಿಂಗ್ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಮಸ್ಕಾರ.